ತೆಂಗಲ್ಲಿ ಯಾವ ತಳಿ ಉತ್ತಮ ಅಂತ ಹೇಳ್ಬಿಟ್ಟು ತುಂಬ ಸಲ ಕಮೆಂಟನ್ನು ಮಾಡಿದ್ದಾರೆ. ಸೊ ಫಸ್ಟ್ ತೆಂಗಲ್ಲಿ ಯಾವ್ಯಾವ ರೀತಿ ತಳಿಗಳು ಬರುತ್ತೆ ಅಂದರೆ, ಒಂದು ನಾಟಿ, ಇನ್ನೊಂದು ಡ್ವಾರ್ಫು ಮತ್ತು ಇನ್ನೊಂದು ಹೈಬ್ರಿಡ್ಡು. ಸೊ ನಾಟಿ ಅಂದರೆ ಏನಂದರೆ ನಿಮ್ಗೆ ಕಂಪ್ಲೀಟಾಗಿ ಮೇಂಟೆನೆನ್ಸ್ ಇಲ್ಲ ಅಂದರೂ ಕೂಡ ಬೆಳೆಯುವಂಥದ್ದು, ಹಾಗಂತ ಅದಕ್ಕೂ ಕೂಡ ನೀರು ಕೊಡಬೇಕು. ಈ ಕಡೆ ಡ್ವಾರ್ಫ್ ಅಂದರೆ ಏನಂದರೆ, ಈ ನಾಟಿ ಬಂದುಬಿಟ್ಟು ಮೇಯ್ನಾಗಿ ಕಾಯಿಗೆ ಒದಗುತ್ತೆ ಮತ್ತು ಎಳ್ನೀರಿಗೂ ಆಗುತ್ತೆ. ಸೊ ಡ್ವಾರ್ಫ್ ಬಂದುಬಿಟ್ಟು ಓನ್ಲಿ ಎಳ್ನೀರಿಗಾಗುತ್ತೆ. ನೀವು ಈ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲೆಲ್ಲ ನನ್ನ ವೀಡಿಯೋಸಲ್ಲೆಲ್ಲ ನೋಡಿರ್ತೀರಲ್ವ, ಚಿಕ್ಕದರಲ್ಲೇ ಕಾಯಿ ಬಿಟ್ಟಿರೋಂಥದ್ದು, ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ ಡ್ವಾರ್ಫ್ ಇರುತ್ತೆ. ಇನ್ನೊಂದು ಬಂದುಬಿಟ್ಟು ನಿಮಗೆ ನಾರ್ಮಲಾಗಿ ಹೈಬ್ರಿಡ್ ಬರುತ್ತೆ. ಹೈಬ್ರಿಡಲ್ಲಿ ನಿಮಗೆ ಇದಕ್ಕೂ ಆಗುತ್ತೆ, ಅಂದರೆ ತೆಂಗುಗೂ ಕೊಬ್ಬರಿಗೂ ಆಗುತ್ತೆ ಮತ್ತು ಎಳ್ನೀರಿಗೂ ಆಗುತ್ತೆ. ನನ್ನ ರೆಕಮೆಂಡೇಷನು ನೀವು ಡ್ವಾರ್ಫ್ ಅಥವಾ ಹೈಬ್ರಿಡ್ಗೆ ಹೋಗಿ. ಏನಕ್ಕಂದರೆ ನಾಟಿ ಆದರೆ ಒಂದು 6ರಿಂದ 7 ವರ್ಷ ಬೇಕು ಕಾಯಿ ಬಿಡೋದಕ್ಕೆ. ಸೊ ಅದೇ ನೀವು ಹೈಬ್ರಿಡ್ಗೆ ಹೋಗಿದ್ದೀರಾ ಅಥವಾ ಡ್ವಾರ್ಫ್ಗೆ ಹೋಗಿದ್ದೀರಾ ಅಂದರೆ 3 ವರ್ಷಕ್ಕೆ ಕಾಯಿ ಬರುತ್ತೆ. ಒಂದು 40-50 ವರ್ಷದವರೆಗೂ ಕೂಡ ಕಾಯಿ ಬರುತ್ತೆ. ಅದೇ ನಾಟಿ ಆದರೆ ನಿಮ್ಗೆ 100 ವರ್ಷ 80 ವರ್ಷದವರೆಗೂ ಕೂಡ ಮರಗಳನ್ನೋದು ಬದುಕುತ್ತೆ. ಸೊ ಯಾರು ಯಾವ ಥರ ಚೂಸ್ ಮಾಡ್ಕೋಬೇಕು ಅಂದರೆ, ನಿಮ್ಗೆ ಮೇಯ್ನಾಗಿ ನೀವು ಮೇಂಟೈನ್ ಮಾಡೋಕ್ಕಾಗುತ್ತಾ, ಕಂಪಲ್ಸರಿ ಹೈಬ್ರಿಡ್ಗೆ ಹೋಗಿ ಅಥವಾ ಡ್ವಾರ್ಫ್ಗೆ ಹೋಗಿ. ನೀವು ಮೇಂಟೈನ್ ಮಾಡೋಕ್ಕಾಗಲ್ವಾ, ನಾಟಿಗೆ ಹೋಗಿ. ನಾಟಿಯಲ್ಲಿ ತಿಪ್ಟೂರ್ ಟಾಲ್ ಅಂತ ಬರುತ್ತೆ, ವೆಸ್ಟ್ ಕೋಸ್ಟಲ್ ಅಂತ ಬರುತ್ತೆ, ಈಸ್ಟ್ ಕೋಸ್ಟಲ್ ಅಂತ ಬರುತ್ತೆ, ಮತ್ತು ಹಲವಾರು ಸಾಂಪ್ರದಾಯಿಕ ಲೋಕಲ್ ವೆರೈಟೀಸ್ ಇದೆ. ಬಟ್ ಫೇಮಸ್ ಬಂದುಬಿಟ್ಟು ವೆಸ್ಟ್ ಕೋಸ್ಟಲ್, ಈಸ್ಟ್ ಕೋಸ್ಟಲ್, ತಿಪ್ಟೂರು ಟಾಲು ಮತ್ತು ಪೊಲಾಚಿ ಟಾಲ್ ಅಂತ ಬರುತ್ತೊಂದು. ಮತ್ತು ಇನ್ನೊಂದು ಕೋನೆಸೀಮೆ ಕಡೆ ತುಂಬ ವೆರೈಟಿಗಳಿದೆ. ಡ್ವಾರ್ಫಲ್ಲಿ ಮಲೇಷಿಯನ್ ಆರೆಂಜ್, ಮಲೇಷಿಯನ್ ಗ್ರೀನ್, ಮಲೇಷಿಯನ್ ಯೆಲ್ಲೋ ಅಂತ ಬರುತ್ತೆ. ಮತ್ತು ಹಲವಾರು ರಾಮ್ಗಂಗಾ, ರಾಮ್ಬೋಂಡ, ಅದು ಇದು ಅಂತ ಹೇಳ್ಬಿಟ್ಟು ಆಂಧ್ರದಲ್ಲಿ ತುಂಬ ಡೆವಲಪ್ ಮಾಡಿದ್ದಾರೆ. ಈವನ್ ತಮಿಳ್ನಾಡಲ್ಲೂ ಕೂಡ ಡೆವಲಪ್ ಮಾಡಿದ್ದಾರೆ. ಇನ್ನು ಈ ಕಡೆ ನೋಡಿಕೊಂಡ್ರೆ ತಮಿಳ್ನಾಡಲ್ಲಿ ಕೂಡ ಒಂದು ಹೊಸ ತಳಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು 2 ವರ್ಷ ವೆಯ್ಟಿಂಗ್ ಪೀರಿಯಡ್ ಇದೆ. ಆದರೆ ಇವೆಲ್ಲದಕ್ಕಿಂತ ನಾನು ಬೆಸ್ಟ್ ರೆಕಮೆಂಡ್ ಮಾಡೋದೇನೆಂದರೆ, ನೀವು ಇದಕ್ಕೆ ಹೋಗ್ಬಿಡಿ, ಹೈಬ್ರಿಡ್ ವೆರೈಟಿಗೆ ಹೋಗಿ. ಕಾಲಚಕ್ರ ಅಂತ ಇದೆ, ಮತ್ತು ಇನ್ನು ಕೆಲವೊಂದು ರಾಮ್ಗಂಗಾ ಅಂತ ಇದೆ. ರಾಮ್ಗಂಗಾ ಪ್ರೈವೇಟ್ ನರ್ಸರಿ ಅವ್ರದ್ದು ಕೂಡ 600 ರೂಪಾಯಿಂದ 650 ರೂಪಾಯಿ ಇರಬೇಕು. ಡಿ ಜೆ ಕೊಕೊನಟ್ ಅವ್ರದ್ದು 725 ರೂಪಾಯಿ ಇದೆ. ಡಿ ಜೆ ಕೊಕೊನಟ್ ಅವ್ರದ್ದು ತುಂಬ ಚೆನ್ನಾಗಿದೆ. ನಾನು ನಮ್ಮ ತೋಟದಲ್ಲಿ ಹಾಕಿದ್ದೀನಿ ಮತ್ತು ನಾನು ವಿಸಿಟ್ ಮಾಡಿದ್ದೀನಿ. ರಾಮ್ಗಂಗಾ ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂಸ್ ಬರ್ತಿದೆ. ಸೊ ಕಾಲಚಕ್ರ ಕೂಡ ತುಂಬ ಚೆನ್ನಾಗಿದೆ. ಕಾಲಚಕ್ರ ಅಂದರೆ ಸೇಮ್ ತಮಿಳ್ನಾಡು ಗೌರ್ಮೆಂಟ್ ಅವ್ರು ಡೆವಲಪ್ ಮಾಡಿರುವಂಥ, ಅಂದರೆ ಅವ್ರ ಯೂನಿವರ್ಸಿಟಿ ಅವ್ರು ಡೆವಲಪ್ ಮಾಡಿರುವಂಥ ಹೊಸ ತಳಿ. ಸೊ ರೈತರಿಗಾಗಲಿ ಯಾರಿಗೇ ಆಗಲಿ ನಾನೇನು ಹೇಳ್ತೀನಿ ಅಂದರೆ, ಮೇಂಟೈನ್ ಮಾಡೋಕ್ಕಾಗಲ್ವಾ, ನಾಟಿ ವೆರೈಟಿಗೆ ಹೋಗಿ ಮೇಂಟೈನ್ ಮಾಡಿ. ನಾನು ಟೈಮ್ ಕೊಡ್ತೀನಿ, ನೀರು ಕೊಡ್ತೀನಿ, ಕರೆಕ್ಟ್ ಟೈಮ್ ಗೊಬ್ಬರ ಕೊಡ್ತೀನಿ ಅಂದರೆ ನೀವು ಹೈಬ್ರಿಡ್ ವೆರೈಟಿಗೆ ಅಥವಾ ಡ್ವಾರ್ಫ್ ವೆರೈಟಿಗೆ ಹೋಗಿ ಒಳ್ಳೆ ಆದಾಯನ ಮಾಡ್ಬೋದು. ಯಾಕಂದರೆ ನಾಟಿ ನಿಮ್ಗೆ 6-7 ವರ್ಷ ಆದವಾಗ ಫಸ್ಟ್, ಅಂದರೆ ನೀವೇನು ಇನ್ವೆಸ್ಟ್ ಮಾಡಿರ್ತೀರೋ ROI ರಿಟರ್ನ್ ಬರೋದು ಲೇಟ್ ಆಗುತ್ತೆ. ಅದೇ ನಿಮಗೆ ಡ್ವಾರ್ಫ್ ಅಥವಾ ಹೈಬ್ರಿಡ್ ಆದರೆ ಬೇಗ ರಿಟರ್ನ್ ಬರುತ್ತೆ ಮತ್ತು ಜಾಸ್ತಿನೂ ರಿಟರ್ನ್ ಬರುತ್ತೆ. ಆದರೆ ಸ್ವಲ್ಪ ಟೈಮ್ ಕೊಟ್ಟು ನೀರು ಕರೆಕ್ಟ್ ಟೈಮ್ಗೆ ಮತ್ತು ಗೊಬ್ಬರ ಕರೆಕ್ಟ್ ಟೈಮ್ಗೆ ಇವೆಲ್ಲ ನೋಡ್ಕೋಬೇಕಷ್ಟೆ. ಸೊ ರೈತರು ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ತೆಂಗನ್ನು ಬೆಳೀರಿ, ಒಳ್ಳೆ ಆದಾಯ. ನೀವು 3 ವರ್ಷ ತೆಂಗನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಆ ತೆಂಗಿನ ಮರಗಳು ನಿಮ್ಮನ್ನು 100 ವರ್ಷ ನೋಡ್ಕೊಳ್ಳುತ್ತೆ. ಅದಕ್ಕೆ ಅವುಗಳನ್ನು ಕಲ್ಪವೃಕ್ಷ ಅಂತ ಕರೆಯೋದು. ಸೊ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ ಇತ್ತು ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.